ರಾಷ್ಟ್ರಮಟ್ಟದ ಬಾಲಕ ಬಾಲಕಿಯರ ಖೋಖೋ ಪಂದ್ಯಾವಳಿ ಕರ್ನಾಟಕಕ್ಕೆ ಜಯ. ಕ್ಷೇತ್ರದ ಗುಂಜೂರಿನಲ್ಲಿ ಖೋಖೋ ಫೆಡರೇಷನ್ ಆಫ್ ಇಂಡಿಯಾ, ಕರ್ನಾಟಕ ರಾಜ್ಯ ಖೋಖೋ ಅಸೋಸಿಯೇಷನ್, ಬೆಂಗಳೂರು ನಗರ ಖೋಖೋ ಅಸೋಸಿಯೇಷನ್ ವತಿಯಿಂದ 44ನೇ ರಾಷ್ಟ್ರಮಟ್ಟದ ಜೂನಿಯರ್ ಬಾಲಕ ಹಾಗೂ ಬಾಲಕಿಯರ ಖೋಖೋ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕ ಬಾಲಕರ ತಂಡ ಪ್ರಥಮ ಸ್ಥಾನ ಪಡೆದು ಟ್ರೋಫಿಯನ್ನ ಗೆದ್ದರು. ಗುಂಜೂರು ಖೋಖೋ ಕ್ಲಬ್ ಅಧ್ಯಕ್ಷ ಜಿಟಿ ನಾಗೇಶ್ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿತ್ತು. ಗುಂಜೂರು ಖೋಖೋ ಕ್ಲಬ್ ಉಪಾಧ್ಯಕ್ಷ ಜಿಎಂ ಬಸವರಾಜು ಮಾತನಾಡಿ, ದೇಶದ ವಿವಿಧ ರಾಜ್ಯಗಳಿಂದ ಬಾಲಕ ಹಾಗೂ ಬಾಲಕಿಯರ 72 ತಂಡಗಳು ಭಾಗವಹಿಸಿದ್ದು 4 ದಿನಗಳ ಕಾಲ ಚಾಂಪಿಯನ್ ಟ್ರೋಫಿ ನಡೆದಿದ್ದು, ಗುಂಜೂರು ಖೋಖೋ ಕ್ಲಬ್ಗೆ ಅವಕಾಶ ಮಾಡಿಕೊಟ್ಟ ದೆಹಲಿ ಹಾಗೂ ಕರ್ನಾಟಕ ಅಸೋಸಿಯೇಷನ್ಗೆ ಧನ್ಯವಾದ ತಿಳಿಸಿದ್ದಾರೆ. ಬಾಲಕರ ವಿಭಾಗದಲ್ಲಿ ಕರ್ನಾಟಕ ತಂಡ ಜಯ ಗಳಿಸಿದರೆ, ಬಾಲಕಿಯರ ವಿಭಾಗದಲ್ಲಿ ಮಹಾರಾಷ್ಟ್ರ ತಂಡ ಪ್ರಥಮ ಸ್ಥಾನ ಗಳಿಸಿತು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಎಚ್ ನಾಗೇಶ್, ಮಾಜಿ ಪಾಲಿಕೆ ಸದಸ್ಯ ಎಸ್ ಉದಯ್ ಕುಮಾರ್, ರಾಮಪ್ರಕಾಶ್, ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದ ಸುರೇಶ್, ಮುಖಂಡರಾದ ರಾಮಕೃಷ್ಣಪ್ಪ, ಮುತ್ಸಂದ್ರ, ಕೃಷ್ಣಾರೆಡ್ಡಿ, ಬಾಬುಗೌಡ, ನಾಗರಾಜಯ್ಯ ಬಹುಮಾನಗಳನ್ನು ವಿವರಿಸಿದರು. ಬ್ಯೂರೋ ರಿಪೋರ್ಟ್ ಮುಬಾರಕ್, ಪ್ರಜಾಪವರ್ ಟಿವಿ, ಬೆಂಗಳೂರು. ಬ್ಯೂರೋ ಕಾರ್ಯಕ್ರಮದ ಗುಂಜೂರು ಖೋಖೋ ಕ್ಲಬ್ ಅಸೋಸಿಯೇಷನ್ ವತಿಯಿಂದ ವಿನ್ನರ್ಗೆ 2 ಲಕ್ಷ ಬಹುಮಾನ ಇದೆ. ಶೋಭಾ ನಾರಾಯಣ್ ಅವರು ದಯವಿಟ್ಟು ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಶೋಭಾ ನಾರಾಯಣ್, ದಯವಿಟ್ಟು ಶೋಭಾ ನಾರಾಯಣ್ ಅವರು ಬರಬೇಕು. ಸೆಕೆಂಡ್ ರನ್ನರ್ ಅಪ್ ಆದಂತಹ ಮಹಾರಾಷ್ಟ್ರ ಟೀಮಿಗೆ ಕಾರ್ಯಕ್ರಮದಲ್ಲಿ ಗೌರವ ಸಮರ್ಪಣೆಯನ್ನ ಸಲ್ಲಿಸಲಾಗ್ತಾ ಇದೆ. ಅಂಡ್ ಪ್ರೈಸ್ ನೀಡಿ ಬೆಸ್ಟ್ ವಿಶಸ್ ನ ತಿಳಿಸ್ತಾ ಇದ್ದಾರೆ ಎಲ್ಲ ಕಡೆನೂ. ಮಹಾರಾಷ್ಟ್ರ ಟೀಮಿಗೆ ಕಂಗ್ರಾಚುಲೇಷನ್ಸ್ ಹೇಳ್ತಾ ಜೋರಾದ ಚಪ್ಪಾಳೆ ಬರಲಿ. ರನ್ನರ್ ಅಪ್ ಮಹಾರಾಷ್ಟ್ರ ಟೀಮ್ ಅಂಡ್ ಹಾರ್ಡ್ಲಿ ಕಂಗ್ರಾಚುಲೇಷನ್ ಮಹಾರಾಷ್ಟ್ರ ಟೀಮ್. ದಯವಿಟ್ಟು ಈ ಒಂದು ಲೈವ್ ಮ್ಯಾಚ್ ಇಡೀ ಕರ್ನಾಟಕ ಅಸೋಸಿಯೇಷನ್ ಇಂದ ಖೋಖೋ ಟೂರ್ನಮೆಂಟ್ ನಾಗೇಶ್ ಅವರು ನಮ್ಮ ಬಸವರಾಜ್ ಅವರಿಂದ ಅದ್ದೂರಿಯಾದಂತಹ ಒಂದು ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಚಪ್ಪಾಳೆ ಮುಖಾಂತರ ಅವರಿಗೆ ಅಭಿನಂದನೆಗಳು ಸಲ್ಲಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದಾರೆ. ಸನ್ಮಾನದ ಒಂದು 2 ಮಾತಾಡಬೇಕು. ಖೋಖೋ ಅಸೋಸಿಯೇಷನ್ ಪರವಾಗಿ ಜಿಟಿ ನಾಗೇಶ್ ಹಾಗೂ ನಮ್ಮ ಬಸವರಾಜ್ ಇಂದ ಸಣ್ಣ ಕಿರು ಸನ್ಮಾನ, ಅದೇ ರೀತಿಯಿಂದ ಚಿಕ್ಕ ಕಿರು ಸನ್ಮಾನ. ಅವರು ಬಾಬುರವರಿಗೆ ಸನ್ಮಾನ. ಗುಂಜೂರಿನ ಗ್ರಾಮಸ್ಥರೆಲ್ಲರ ಪರವಾಗಿ ಅವರಿಗೆ ಒಂದು ಅದ್ದೂರಿಯಾದಂತಹ ಒಂದು ಸಣ್ಣ ಒಂದು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ನಾವು 44ನೇ ರಾಷ್ಟ್ರೀಯ ಬಾಲಕ ಮತ್ತು ಬಾಲಕಿಯರ ಖೋಖೋ ಪಂದ್ಯಾವಳಿಗಳನ್ನು ಏರ್ಪಾಟ್ ಮಾಡಿದ್ವಿ. 31/12/25ರಿಂದ ಇವತ್ತು 4ನೇ ತಾರೀಕು 1ನೇ ತಿಂಗಳು 26ನೇ ಇಸ್ವಿವರೆಗೂ ಇವತ್ತಿನವರೆಗೂ ನಡೆದಿದೆ. ತುಂಬಾ ವಿಜೃಂಭಣೆಯಿಂದ ನಡೆದಿದೆ. ನಾವು ಈ ಒಂದು ಖೋಖೋ ಪಂದ್ಯಾವಳಿ ನಡೆಸೋದಕ್ಕೆ ಮುಖ್ಯ ಪ್ರೇರಣೆ, ನಾನು ಒಂದು ಶಾಲಾ ಮಟ್ಟದಿಂದ ಖೋಖೋ ಪ್ಲೇಯರ್ ಆಗಿ ಆಟ ಆಡ್ಕೊಂಡ್ ಬಂದಿದ್ದೆ. ಆ ಒಂದು ಇದು ನಮ್ಗೆ ಅವಕಾಶ ಸೆಂಟ್ರಲ್ ಇಂದಾನು ನಮ್ಗೆ ಸೆಂಟ್ರಲ್ ಫೆಡರೇಷನ್, ಖೋಖೋ ಫೆಡರೇಷನ್ ಅವರು ಕೂಡ ನಮ್ಗೆ ಅವಕಾಶ ಮಾಡಿಕೊಟ್ರು. ನಮ್ಮ ಕರ್ನಾಟಕ ಖೋಖೋ ಅಸೋಸಿಯೇಷನ್ ಗುಂಜೂರಲ್ಲಿ ನಡೆಸೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ರು. ಆ ಒಂದು ಅವಕಾಶವನ್ನ ನಾವು ಸದುಪಯೋಗ ಪಡಿಸ್ಕೊಂಡು ಈ ಒಂದು ಕ್ರೀಡಾಕೂಟವನ್ನ ಯಶಸ್ವಿಯಾಗಿ ನಡೆಸಿದ್ದೀವಿ. ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ನನಗೆ ಸಹಕರಿಸಿದಂತ ಗುಂಜೂರಿನ ನಮ್ಮ ಖೋಖೋ ಅಸೋಸಿಯೇಷನ್ ಎಲ್ಲಾ ಪದಾಧಿಕಾರಿಗಳು ಹಾಗೂ ಗುಂಜೂರಿನ ಸುತ್ತಮುತ್ತಲಿರತಕ್ಕಂಥ ಎಲ್ಲಾ ಸ್ನೇಹಿತರು ಎಲ್ಲರೂ ಈ ಒಂದು ಆಯೋಜನೆಗೆ ಬಲ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅದೇ ರೀತಿಯಾಗಿ ಮೀಡಿಯಾವರು ಇದಕ್ಕೆ ತುಂಬಾ ಪೊಲೀಸ್ ಇಲಾಖೆ, ನಮ್ಮ ಹೊರತೂರು ಸ್ಟೇಷನ್ ನ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತ ಯೋಗಾನಂದ್ ಸಾಹೇಬ್ರು ಮತ್ತು ಅವರ ತಂಡದವರು ನಮ್ಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಒಂದು ಕಾರ್ಯಕ್ರಮದಲ್ಲಿ. ಅವ್ರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ, ಬೆಸ್ಟ್ ಪ್ರೈಜು ನಾವು ಕ್ಯಾಶ್ ಪ್ರೈಸ್ ಇಲ್ಲ, ಇದು
ನಮ್ಮ ಕರ್ನಾಟಕ ಅಸೋಸಿಯೇಷನ್ ತಂಡದಿಂದ ಕರ್ನಾಟಕ ಟೀಮ್ಗೆ 2 ಲಕ್ಷ ರೂಪಾಯಿ ಅವ್ರು ಕೊಟ್ಟಿದ್ದಾರೆ. ನಮ್ದೇನು ಇಲ್ಲ, ನಮ್ದು ಇಲ್ಲಿ ಆಯೋಜನೆ ಮಾಡಿರೋದು ಎಷ್ಟು ಅಷ್ಟೇನೆ. ಇನ್ನೆಲ್ಲ ಕರ್ನಾಟಕ ಅಸೋಸಿಯೇಷನ್ 2 ಲಕ್ಷ ಕೊಟ್ಟಿದ್ದಾರೆ. ಪೂರ್ವ ತಾಲೂಕು ಗುಂಜೂರು ಗ್ರಾಮದಲ್ಲಿ 28/12/2025ರಿಂದ 4/1/2026ರವರೆಗೆ ಒಂದು ಗುಂಜೂರು ಗ್ರಾಮದಲ್ಲಿ ಖೋಖೋ ಟೂರ್ನಿಮೆಂಟನ್ನು ನಡೆಸಿ ಇದಕ್ಕೆ ಸಹಕರಿಸಿದ ಕರ್ನಾಟಕ ಖೋಖೋ ಫೆಡರೇಷನ್ ಸಂಸ್ಥೆಯು ವತಿಯಿಂದ ನಾವು ಈ ಗುಂಜೂರು ಗ್ರಾಮದಲ್ಲಿ ಭಾರತದ ಎಲ್ಲ ರಾಜ್ಯಗಳು 33 ರಾಜ್ಯಗಳು, 33 ಮಹಿಳಾ ತಂಡಗಳು, 33 ಬಾಲಕಿಯ ತಂಡಗಳು, 33 ಬಾಲಕಿಯ ತಂಡಗಳು, 33 ಬಾಲಕರ ತಂಡಗಳು ಆಗಮಿಸಿ ಅದರಲ್ಲಿ ಬಾಲಕಿಯರ ತಂಡದಲ್ಲಿ ಒಡಿಶಾ ವಿರುದ್ಧ ಮಹಾರಾಷ್ಟ್ರ ಬಾಲಕಿಯರು ಜಯಗಳಿಸಿದ್ದಾರೆ. ಅದೇ ರೀತಿಯಾಗಿ ಮಹಾರಾಷ್ಟ್ರದ ವಿರುದ್ಧ ಕರ್ನಾಟಕ ತಂಡದವರು ಬಾಲಕರು ಜಯಗಳಿಸಿದ್ದಾರೆ. ತುಂಬ ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ವಿಷಯವಾಗಿದೆ. ಈಗ ನಾವು ಇಷ್ಟೊಂದು ಸುಮಾರು 2 ತಿಂಗಳಿಂದ ಸತತವಾಗಿ ಈ ಒಂದು ಗುಂಜೂರು ಗ್ರಾಮದ ವಾಜಪೇಯಿ ಕ್ರೀಡಾಂಗಣವನ್ನು ಸದೃಢವಾಗಿ ಸುಮಾರು 2 ತಿಂಗಳಿಂದ ವ್ಯವಸ್ಥೆ ಮಾಡಿ ಅದಕ್ಕೆ ಎಲ್ಲ ರೀತಿಯಿಂದ ಒಂದು ಅಂಕಣವನ್ನು ನಿರ್ಮಿಸಿ ಪ್ರೇಕ್ಷಕರಿಗೆ ಸುಮಾರು 3-4 ಸಾವಿರ ಜನ ಕುತ್ಕೊಳ್ಳೋಂಗೆ ಒಂದು ವ್ಯವಸ್ಥೆ ಮಾಡಿ ಅವರಿಗೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿ ಇದರ ಬಾಲಕಿಯರ ತಂಡಕ್ಕೆ ಪ್ರೊಡಿಜಿಯಸ್ ಶಾಲೆಯಲ್ಲಿ ವಸತಿಯನ್ನು ಕಲ್ಪಿಸಲಾಗಿತ್ತು. ಆ ಪ್ರೊಡಿಜಿಯಸ್ ಶಾಲೆಯ ಅವರ ಮಾಲೀಕರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. ಅದೇ ರೀತಿಯಾಗಿ ಬಾಲಕರಿಗೆ ಸುಮಾರು 50 ರೂಮುಗಳನ್ನು ನಮ್ಮ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂತಹ ಸನ್ಮಾನ್ಯ ಮನ್ಸೂರ್ ಅಲಿ ಖಾನ್ ಸಾಹೇಬರು ನಮಗೆ ವ್ಯವಸ್ಥೆ ಮಾಡಿಕೊಟ್ರು. ಅದರ ಜೊತೆಗೆ 20 ಬಸ್ಗಳನ್ನು ಸಹ ನಮಗೆ ಅನುಕೂಲ ಮಾಡಿಕೊಟ್ಟಿದ್ರು. ಅವ್ರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಇವತ್ತು ಪಾಲ್ಗೊಳ್ಳಿಲ್ಲ. ಅವರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳನ್ನು ಅವ್ರಿಗೆ ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣವರು ಆಗಮಿಸಿದರು. ಅದೇ ರೀತಿ ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಆಗಮಿಸಿದರು. ಹಾಗೂ ಅದೇ ರೀತಿಯಾಗಿ ಕರ್ನಾಟಕದ ಮಾಜಿ ಸಚಿವರಾದಂಥ ಎಚ್ ನಾಗೇಶ್ವರವರು ಆಗಮಿಸಿದರು. ಮಾಜಿ BBMP ಸದಸ್ಯರಾದಂಥ ಸನ್ಮಾನ್ಯ ಎಸ್ ಉದಯ್ ಕುಮಾರ್ ಅಣ್ಣವರು ಆಗಮಿಸಿದರು. ರಾಮಕೃಷ್ಣಪ್ಪನವರು ಬಂದಿದ್ದರು, ಕೃಷ್ಣಾರೆಡ್ಡಿ ಅವರು ಬಂದಿದ್ದರು, PS ಬಾಬುಗೌಡರು ಬಂದಿದ್ದರು. ಎಲ್ಲ ಒಟ್ಟು ನಮಗೆ ಒಳ್ಳೆ ಸ್ವಾಗತಿಸಿದರೆ ಅವರಿಗೆಲ್ಲರಿಗೂ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ.